ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯದಲ್ಲಿ ಕೆಳಕಂಡ ವಿಧಗಳಲ್ಲಿ ಸುಮಾರು 7,76,206 ಶಂಕಾಸ್ಪದ ಪಡಿತರ ಫಲಾನುಭವಿಗಳನ್ನು ಗುರುತಿಸಿದ್ದಾರೆ ಸಭಾಧ್ಯಕ್ಷರೇ. ಇದರಲ್ಲಿ CBDT ಇನ್ಕಮ್ ಗ್ರೂಪ್ ಆನ್ಯುಯಲ್ ಇನ್ಕಮ್ 1,40,000 ಮತ್ತು GSTN ಗ್ರಾಸ್ ಟರ್ನೋವರ್ 25 ಲಕ್ಷ, MCA ಇಂಡಿವಿಜುವಲ್ ಆಸ್ ಡೈರೆಕ್ಟರ್ ಮತ್ತು 4ನೇದು PDS ಡೂಪ್ಲಿಕೇಟ್ RC ಇಂಟರ್ಸ್ಟೇಟ್ ಸಭಾಧ್ಯಕ್ಷರೇ. 5ನೇದು PDS ಡೂಪ್ಲಿಕೇಟ್ RC ಇಂಟರ್ಸ್ಟೇಟ್ ಮತ್ತು 6ನೇದು PDS RC ಮೆಂಬರ್ ಅಬವ್ 100 years ಮತ್ತು PDS ಸೈಲೆಂಟ್ RC 12 months ಮತ್ತು PDS ಸೈಲೆಂಟ್ RC 6 ಇದು 12 ತಿಂಗಳು ಸಭಾಧ್ಯಕ್ಷರೇ. PDS ಸಿಂಗಲ್ ಮೆಂಬರ್ ಬಿಲೋ 18 years ಮತ್ತು PM ಕಿಸಾನ್ ಲ್ಯಾಂಡ್ ಹೋಲ್ಡಿಂಗ್ 7.5 ಎಕರೆ ಮತ್ತು UIDAI ಆಧಾರ್ ಸ್ಟೇಟಸ್ ಡಿಸೀಸ್ಡ್ ಅದೇ ಸಮಸ್ಯೆ ಇದೆ, ಇದು ಸರಿ ಇಲ್ಲ ಅಂದರೆ ಸಭಾಧ್ಯಕ್ಷರೇ. ಮತ್ತು ವೆಹಿಕಲ್ ಓನರ್ಶಿಪ್ ವ್ಯಾಲ್ಯೂ ಓನಿಂಗ್ ಲೈಟ್ ಮೋಟರ್ ವೆಹಿಕಲ್ ಮತ್ತು ವೆಹಿಕಲ್ ಓನರ್ಶಿಪ್ ವ್ಯಾಲ್ಯೂ ಓನಿಂಗ್ ಮೀಡಿಯಂ ಮೋಟರ್ ವೆಹಿಕಲ್ ಮತ್ತು 14ನೇ ಸಭಾಧ್ಯಕ್ಷರ ವೆಹಿಕಲ್ ಓನರ್ಶಿಪ್ ವ್ಯಾಲ್ಯೂ ಓನಿಂಗ್ ಅದರ್ ದನ್ ಮೆನ್ಷನ್ಡ್ ಅಬೌವ್ ಈ ಥರ ವೆಹಿಕಲ್ಸ್ ಸಭಾಧ್ಯಕ್ಷರೇ. ಸಂಕ್ಷಿಪ್ತವಾಗಿ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಆದ್ಯತಾ ಪಡಿತರ ಚೀಟಿಗಳನ್ನು ಪಡೆಯುವ ಬಗ್ಗೆ ಸರ್ಕಾರ 2017ರಲ್ಲಿ ಕೆಳಗಂಡಂತೆ ಹೊರಗಿಡುವ ಮಾನದಂಡಗಳನ್ನು ರೂಪಿಸಿದೆ ಸಭಾಧ್ಯಕ್ಷರೇ. ಅದೇ ಯಾರು ಇದಕ್ಕೆ ಅಪ್ಲೈ ಆಗಲ್ಲ ಅಂತೇಳಿ. ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಕಾಯಂ ನೌಕರರು ಅಂದರೆ ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ, ಸೇವಾ ತೆರಿಗೆ, GST, ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು ಸಭಾಧ್ಯಕ್ಷರೇ. ಅದಾದಮೇಲೆ 2ನೇದು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 0.3 ಹೆಕ್ಟೇರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಸಭಾಧ್ಯಕ್ಷರೇ. ಮತ್ತು ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರ್, ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬವನ್ನು ಹೊರತುಪಡಿಸಿ 4 ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳು. ಮತ್ತು ಕುಟುಂಬ ವಾರ್ಷಿಕ ಆದಾಯ ಸುಮಾರು 1,20,000ಕ್ಕೂ ಹೆಚ್ಚಿರುವ ಕುಟುಂಬಗಳು. ಸದರಿ ಮಾನದಂಡಗಳ ಆಧಾರದ ಮೇಲೆ ಅನರ್ಹವೆಂದು ಕಂಡುಬಂದ ಆದ್ಯತಾ ಪಡಿತರ ಚೀಟಿಗಳನ್ನು ಆದ್ಯತೆಯೇತರ ಪಡಿತರ ಚೀಟಿಗಳನ್ನಾಗಿ ಪರಿವರ್ತಿಸಲು ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಈ ರೀತಿ ತಾತ್ಕಾಲಿಕವಾಗಿ ಆದ್ಯತೆಯೇತರ ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಲಾದ ಪಡಿತರ ಚೀಟಿದಾರರು ಆದ್ಯತಾ ಪಡಿತರ ಚೀಟಿ ಹೊಂದಲು PHH ಇದರಲ್ಲಿ ಇವರು ಎಲಿಜಿಬಲ್ ಆಗಿರ್ತಾರೆ ಸಭಾಧ್ಯಕ್ಷರೇ. 45 ದಿನಗಳ ಒಳಗಡೆ ಇದನ್ನ ಪರಿಶೀಲಿಸಿ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದ್ದರಿಂದ 19/12/2025ರಲ್ಲಿ ಈ ಸಂಬಂಧ ಅಗತ್ಯ ನಿರ್ದೇಶನಗಳನ್ನು ನೀಡಿ ಅರ್ಹರು ತಾಲೂಕಿನ ತಹಶೀಲ್ದಾರ್ಗೆ ಕೊಟ್ಟು 15 ಒಳಗಡೆ ಇದನ್ನ ಕ್ರಮವನ್ನು ಜರುಗಿಸುವಂತೆ ಸೂಚಿಸಲಾಗಿದೆ ಸಭಾಧ್ಯಕ್ಷ. ಶ್ರೀನಿವಾಸ್ ಮನದ್ ಇದು ಎಲ್ಲದೂ ಕೂಡ ನಾನು ಒಪ್ಕೊಂಡೆ ಮಾಡ. ಇದು ಈ ರೀತಿ ಪರಿವರ್ತಿಸಬೇಕಾದ್ರೆ ಕೆಲವು ಸಮಸ್ಯೆಗಳಿದೆ. ನಾವು ಖುದ್ದಾಗಿ ನೋಡಿದಂಥ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಏನಂದರೆ ಅವ್ರು ಯಾವ ರಿಲೇಟ್ ಮಾಡ್ತಾರೋ ಮನೆಗಳಿಗೂ ಪರಿಶೀಲನೆ ಮಾಡೋದಿಲ್ಲ, ಅದೊಂದು ಮಾಡೆ. ಮತ್ತು ಈ ಕೆಲವೊಂದು ಫ್ರೂಟ್ಸ್ ಐಡಿ ಅಂತಂದರೆ ಈಗ ಯಾವ್ದಾದ್ರು ನಾವು ರಾಗಿ ಅಥವಾ ಜೋಳನ ಬಿಡ್ತೀವಿ ಇದಕ್ಕೆ, ಕೆಲವರು ಏನು ಮಾಡ್ತಾರೆ ನಮ್ಮ ಕಾರ್ಡ್ BPL ಕಾರ್ಡ್ ಅದು ಪಹಣಿ ಇಸ್ಕೊಂಡ್ಬಿಟ್ಟು ಅವು ಬೆಳೆದಿರೋದಿಲ್ಲ, ಅಷ್ಟೊಂದು ಜಾಸ್ತಿ ಬಿಟ್ಬಿಟ್ಟಿರ್ತಾರೆ ರಾಗಿನೋ ಜೋಳನೋ ಭತ್ತನೋ, ಅಲ್ಲಿ ಅವ್ರದ್ದು ಕೂಡ ಡಿಲೀಟ್ ಆಗಿದೆ. ಅದನ್ನು ಪರಿಶೀಲಿಸಬೇಕು. ತುಂಬಾ ಕಡು ಬಡವರು ಇರ್ತಾರೆ ಅವರು ಆಕ್ಚುಲಿ. ನಿಮ್ಮ ಸಮಸ್ಯೆ ಗಮನ ಸೆಳೆಯುತ್ತೀರಿ ಚರ್ಚೆ ಅಲ್ಲ, ಇದು ಗಮನ ಸೆಳೆಯುವ ಸೂಚನೆ. ಚರ್ಚೆ ಎಲ್ಲರಿಗೆ ಮನಸ್ಸಿದೆ, ಚರ್ಚೆ ಅಲ್ಲ. ಆಯ್ತು ಇಲ್ಲ ಸರ್. ಈಗ ನೀವು ಸರ್ಕಾರದ ಗಮನ ಏನ್ ಸೆಳೆಯುತ್ತೀರಿ ಸರ್? ಈಗ ನಾನು ಇಷ್ಟೇ ಗಮನ ಸೆಳೆಯಕ್ಕೆ ಹೊಡ್ತೀರ ಸರ್. ಏನು ಈಗ D ಗ್ರೂಪ್ ನೌಕರು ಸರ್ ಕಸ ಹೊಡಿತಾರೆ, ಕ್ಲೀನ್ ಮಾಡ್ತಾ ಇರ್ತಾರೆ, ಅವ್ರಿಗೆ 12,000 ಸಂಬಳ ಕೊಡ್ತಾರೆ. ಅವರಿಗೆ ಹೋಗಿ ಅವ್ರ ಇಡೀ ಕುಟುಂಬದ ತೆಗೆದು ಬಿಟ್ರೆ ಅವ್ರು ನಿಜವೂ ಜೀವನ ಮಾಡೋದೇ ಕಷ್ಟ ಆಯ್ತು. 12,000ಕ್ಕೆ ಹೆಂಗ್ ಜೀವನ ಮಾಡ್ತಾರೆ ಈ ಕಾಲದಲ್ಲಿ ನೋಡಿ, ಯೋಚನೆ ಮಾಡಿ. ಅದಕ್ಕೆ 12,000 ಬೇಡ, ಅದಕ್ಕೂ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು. ಆಮೇಲೆ ಮನೆಗಳಿಗೆ ಹೋಗ್ಬಿಟ್ಟು ಹೊರಗುತ್ತಿಗೆ ಆದ ಮೇಲೆ D ಗ್ರೂಪ್ ಕೆಲಸ ಮಾಡ್ತಿರ್ತಾರೆ ಮನೆ ಅಧ್ಯಕ್ಷ. ಅದೇ ರೀತಿ ಸಾಲ ಮಾಡ್ಲಿಕ್ಕೋಸ್ಕರ ಒಂಚೂರು ಎಂತ ಇನ್ಕಮ್ ಟ್ಯಾಕ್ಸ್ ತೋರಿಸಿದ್ದಾರೆ ಬ್ಯಾಂಕಲ್ಲಿ. ಹೌದು, ಅದನ್ನು ಕೂಡ ಡಿಲೀಟ್ ಮಾಡ್ತಾರೆ. ಅವ್ರು ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ, ಸಾಲ ತಗೊಳಕ್ಕೋಸ್ಕರ ಏನೋ ಮಾಡ್ತಾರೆ. ಸಾಲ ಯಾರು ತಗೊಳ್ತಾರೆ? ತಿಂಗಳಿಗೆ ಬಡ್ಡಿ ಕಟ್ಟಲಿಕ್ಕೆ ಶಕ್ತಿ ಇದ್ದವನಲ್ಲ ತಗೊಳ್ಳೋದು. ಹೌದು ಸರ್. ಮತ್ತೆ ಎಂತ ನೀವೆಲ್ಲ ಮಾತಾಡಿದ್ರಿ? ಒಂದು ವರ್ಷ ಜೀವನದಲ್ಲಿ ಅವ್ರ ಲೈಫಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನೋಡಿ ಒಂದ್ಸತಿ ಮಾನ್ಯ
ನಮ್ಮ ಬಡವ್ರ ಜನರ ಬಗ್ಗೆ ನಾವು ನೋಡಿದ್ದು ತುಂಬಾ, ಅಟ್ಲೀಸ್ಟ್ ನಾನು ಹೇಳ್ತಿರೋದು ಅವರು ಚರ್ಚೆ ಇಲ್ಲ ಸರ್. ಒಂದು ನಿಮಿಷ, ತುಂಬಾ ಜನ ಸರ್, ಅವರಿಗೆ ಮೆಡಿಕಲ್ ಕ್ಯಾನ್ಸರ್ ಬಂದಿರುತ್ತೆ, ಅದನ್ನ ಹೇಳಿ. ಅದು ಅವ್ರಿಗೆ ಟ್ರೀಟ್ಮೆಂಟ್ ತಗೊಳಕ್ಕಾರ ಇಲ್ಲಿ ರೇಷನ್ ಕಾರ್ಡ್ ಫುಡ್ಗೆ ಸಂಬಂಧಪಟ್ಟ ಹಾಗೆ, ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲ. BPL ಕಾರ್ಡ್ ಇದ್ದರೆ ಫ್ರೀ ಇದೆ ಚಿಕಿತ್ಸೆ ಸರ್. ತಪ್ಪಿಸಿ ಕಟ್ಟಿದ್ದೀರಾ? BPL ಕಾರ್ಡ್ ಇದ್ದವರಿಗೆ ಫ್ರೀ ಚಿಕಿತ್ಸೆ ಅಧ್ಯಕ್ಷ, ಎಲ್ಲ ಕಡೆ ಚಿಕಿತ್ಸೆ, ಸರ್ಕಾರಿ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ದಯವಿಟ್ಟು ನಾವು ಹೇಳ್ತಿರೋದು ಡಿ ಗ್ರೂಪ್ ಕಸ ಹೊಡಿತಾರೆ ಸರ್, ಅವ್ರಿಗೆ 12,000 ಸಂಬಳ ಬರುತ್ತೆ, ಅವ್ರು ತೆಗೆದು ಹಾಕಿದ್ರೆ ಹೆಂಗೆ ಸರ್? ಅದನ್ನ ಈಗ ಒಂದ್ ಸೆಕೆಂಡ್ ಶ್ರೀನಿವಾಸ್ ಸರ್, ಈಗ ವರ್ಷಕ್ಕೆ ಏನಿದೆ 1,20,000 ತನಕ ಯಾರಿಗೆಲ್ಲ ಇನ್ಕಮ್ ಇದೆ ಅವರೆಲ್ಲರೂ ಕೂಡ BPL ವ್ಯಾಪ್ತಿಗೆ ಬರ್ತಾರೆ. ಜಾಸ್ತಿ ಎಷ್ಟಕ್ಕೆ ಮಾಡ್ಬೇಕು ಹೇಳಿ? ಜಾಸ್ತಿ ಮಾಡ್ಬೇಕು ಸರ್. ಎಷ್ಟಕ್ಕೆ ಮಾಡ್ಬೇಕು ಸರ್? 3 ಲಕ್ಷ ಗವರ್ಮೆಂಟ್ ಮಾಡಲ್ಲ. ಆಯ್ತು, ಅವರ ಬೇಡಿಕೆ ಗೊತ್ತಾಯ್ತಲ್ಲ ಅಧ್ಯಕ್ಷರೇ. ನೆಕ್ಸ್ಟ್ ಸರ್ಕಾರ ಈಗ 3 ಲಕ್ಷ ಗೈಡ್ಲೈನ್ ಮಾಡಿರೋದು ಇಡೀ ದೇಶಕ್ಕಿದ್ದು ಇಲ್ಲ ರೀ, ಬರೀ ಕರ್ನಾಟಕ ಈ ಇಲಾಖೆ ಬಗ್ಗೆ ನೀವು ನೋಡ್ಕೊಂಡಿಲ್ಲ. ಆನ್ಸರ್ ನಾನು ಓದಿಲ್ಲ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಆರೋಗ್ಯ ಮಂತ್ರಿ ಅಧ್ಯಕ್ಷರೇ, ಒಂದ್ ನಿಮಿಷ. ಕೇಂದ್ರ ಸರ್ಕಾರ ಏನೋ ಇದು ಮಾಡ್ತು, ನೀವು ನಮ್ಮ ರಾಜ್ಯ ಸರ್ಕಾರ ಮುಂದೆ ಬಿದ್ದು ಫಸ್ಟ್ ಇದನ್ನ ಇಂಪ್ಲಿಮೆಂಟ್ ನಮ್ಮ ರಾಜ್ಯದಲ್ಲಿ ಮಾಡಿದ್ರೆ ಹಳ್ಳಿಗಳಲ್ಲಿ ಶಾಸಕರು ಓಡಾಡಕ್ಕಾಗ್ತಾ ಇಲ್ಲ. ಕಡು ಬಡವರು BPL ಕಾರ್ಡ್ ನ ಆಸ್ಪತ್ರೆ, ಹೃದಯ ಚಿಕಿತ್ಸೆ ಅದಕ್ಕೆ ಅಂತ ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಏನಾಗಿದೆ, ಮಗ ಬೆಂಗಳೂರಲ್ಲಿ ಕಾರ್ ಡ್ರೈವರ್ ಆಗಿರ್ತಾನೆ, ಅವನೇನೋ ಸಾಲ ಸೂಲ ಮಾಡಿ ಒಂದ್ ಕಾರ್ ತಗೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೊಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾನೆ. ಇದು ವೆರಿ ಇಂಪಾರ್ಟೆಂಟ್ ಇದೆ ಅಧ್ಯಕ್ಷ, ಇದು ಹಳ್ಳಿಗಳ ಸಮಸ್ಯೆ. ಅಧ್ಯಕ್ಷ, ಒಂದೇ ನಿಮಿಷ, ಇದು ವೆರಿ ಇಂಪಾರ್ಟೆಂಟ್. ಹಳ್ಳಿಗಳ ಸಮಸ್ಯೆ ಆಗ್ತಾ ಇದೆ, ನಾವು ಹಳ್ಳಿಗಳಲ್ಲಿ ಓಡಾಡಕ್ಕಾಗಲ್ಲ, ಎಲ್ಲ ಹಿಡ್ಕೊಳ್ತಾ ಇದಾರೆ ನಮ್ಮನ್ನ. ಏನಾಗ್ತಾ ಇದೆ, ಇವ್ರೇನ್ ಮಾಡಿ ಒಂದ್ ಸೆಕೆಂಡ್, ನಾ ಚರ್ಚೆ ಮಾಡಿದೆ, ನಂಗೆ ಗೊತ್ತಿದೆ ವಿಷಯ ಇಲ್ಲ. ನಾನು ಇಲ್ಲಿ ಕೇಳಿ ರವಿ ಅವರೇ, ಇಲ್ಲಿ ಕೇಳಿ. ಈ ಹಿಂದೆ 35,000 ರೂಪಾಯಿ ಇನ್ಕಮ್ ಯಾರಿದ್ರು ಕೂಡ ಅವರು APL ಆಗ್ತಾ ಇದ್ರು. ಎಲೆಕ್ಟ್ರಿಸಿಟಿ ಬಿಲ್ ಉಂಟಲ್ಲ, 350 ರೂಪಾಯಿ ಬಂದ್ರು ಕೂಡ ಅವರು APL ಆಗ್ತಾ ಇದ್ರು. ಯಾರ ಮನೆಯಲ್ಲಿ ಬೈಕ್ ಮತ್ತು TV ಇದ್ರೆ ಅವ್ರು ಕೂಡ ಇವತ್ತು ಇದನ್ನೆಲ್ಲ ಕೂಡ ಹಿಂದಿನ ಸರ್ಕಾರ ತೆಗೆದು ಬರೇ 4 ಅಂಶ ನೀವು ತಂದು ನಿಲ್ಲಿಸಿದೆ. 1 ಲಕ್ಷ ತನಕ ಇನ್ಕಮ್ ಯಾಕೆ ಅಂತ ಹೇಳಿದ್ರೆ 10,000 ದುಡಿಯೋರು ಕೂಡ ವ್ಯಾಪ್ತಿಗೆ ಬರ್ಬೇಕಂತ ಹೇಳಿ. ಈಗ ನಿಮ್ದೇನಂದಿಲ್ಲ, ಕಳೆದ ವರ್ಷಗಳಲ್ಲಿ ಸಂಬಳ ವೇತನ ಜಾಸ್ತಿ ಆಗಿದೆ, ಅವ್ರಿಗೆ ಇನ್ಕಮ್ ಜಾಸ್ತಿ ಬರೋದು. ನೀವು ಸರ್ಕಾರ ಅದನ್ನು ಕೇಳಿ, ಅದು ಬಿಟ್ಟು ಬೇರೆ ಏನು ಪ್ರಯೋಜನ ಇಲ್ಲ. ಆಯ್ತು, ಕೇಂದ್ರ ರಾಜ್ಯ ಬೇಡ ಮಾರ, ಯಾಕೆ ಸರ್ಕಾರ ನೀವು ಹೇಳಷ್ಟು ಸುಲಭ ಇಲ್ಲ. ಕೇಂದ್ರ ಸರ್ಕಾರ ಅಲ್ಲ. ಸಭಾಧ್ಯಕ್ಷರೇ, ತಾವು ತಪ್ಪು ಮಾಹಿತಿ ಕೊಡುವಂತದ್ದಾಗ್ತಿದೆ. ರಾಜ್ಯ ಕೇಂದ್ರ ಸರ್ಕಾರ ನಾನು ಅದನ್ನ ಹೇಳಿದ್ರೆ ರಾಜ್ಯ ಸರ್ಕಾರ ನಿಶ್ಚಯ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಟಾರ್ಗೆಟ್ ಫಿಕ್ಸ್ ಮಾಡಿರ್ತದೆ. ಇಷ್ಟು ಜನಸಂಖ್ಯೆ ಐ ನೋ ಆಲ್ ದಿಸ್. ಸಭಾಧ್ಯಕ್ಷ 50,000 ಕೊಟ್ಟು ಚರ್ಚೆ ಮಾಡಿ. SN ನಾರಾಯಣ ಸ್ವಾಮಿ, ಸರ್, ಇದು ವೆರಿ ಇಂಪಾರ್ಟೆಂಟ್ ಸರ್. ಇದು ಹಳ್ಳಿಗಳಲ್ಲಿ ಓಡಾಡಕ್ಕಾಗಲ್ಲ. SN ನಾರಾಯಣ ಸ್ವಾಮಿ ಹಳ್ಳಿಗಳಲ್ಲಿ ಓಡಾಡಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟ್. ಅರವಿಂದ್ ಬೆಲ್ಲ